ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಇಂದಿನ 94ನೇ ನುಡಿ ಸಂಚಿಕೆಯಲ್ಲಿ ಶರಣರಾದಂತಹ ಬೊಕ್ಕಸದ ಚಿಕ್ಕಣ್ಣನವರ ವಚನಗಳ ವಿಚಾರಗಳನ್ನು ಅರಿಯೋಣ. ಶರಣ ಬೊಕ್ಕಸದ ಚಿಕ್ಕಣ್ಣನವರ 10 ವಚನಗಳನ್ನು ಡಾಕ್ಟರ್ BR ಹಿರೇಮಠರವರು ತಮ್ಮ ಸಮಗ್ರ ವಚನ ಸಂಪುಟ 8ರಲ್ಲಿ ಸಂಪಾದನೆ ಮಾಡಿ ವಚನ ವ್ಯಾಸಂಗಿಗಳಿಗೆ ನೀಡಿದ್ದಾರೆ. ಶರಣ ಚಿಕ್ಕಣ್ಣನವರು ಕಲ್ಯಾಣದಲ್ಲಿ ಬಿಜ್ಜಳನ ಆಸ್ಥಾನದ ಬೊಕ್ಕಸಕ್ಕೆ ಅಧಿಕಾರಿಯಾಗಿದ್ದರು ಎಂಬುದು ಅವರಿಗೆ ಬೊಕ್ಕಸದ ಚಿಕ್ಕಣ್ಣ ಎಂದು ಹೆಸರು ಬರಲು ಕಾರಣವಾಗಿದೆ ಎಂದು ಊಹಿಸಲಾಗಿದೆ. ಇವರು ತಮ್ಮ ವಚನಗಳ ಮೂಲಕ ಕಾಯಕ ತತ್ವವನ್ನು ಎತ್ತಿ ಹಿಡಿದಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಕಷ್ಟಪಟ್ಟು ದುಡಿಯಬೇಕು ಎನ್ನುವ ನೀತಿಯನ್ನು ತಮ್ಮ ವಚನಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಶರಣರು ವಿಶ್ವದ ಆರ್ಥಿಕ ಕ್ಷೇತ್ರಕ್ಕೆ ಕೊಟ್ಟಂತಹ ಬಹುದೊಡ್ಡ ಕೊಡುಗೆ ಕಾಯಕ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಶರೀರವನ್ನು ಶ್ರಮಕ್ಕೊಳಪಡಿಸಿ ದುಡಿಯಲೇಬೇಕೆಂಬುದು ಕಾಯಕ ಸಿದ್ಧಾಂತದ ನೀತಿಯಾಗಿದೆ. ಕಾಯಕ ಸಿದ್ಧಾಂತ ಅದು ಬರೀ ಶರೀರ ಶ್ರಮ ಮಾತ್ರವಲ್ಲ, ಅದು ವ್ಯಕ್ತಿಯನ್ನು ಪವಿತ್ರ ಮತ್ತು ಗೌರವದ ಸ್ಥಾನಕ್ಕೆ ಏರಿಸುವುದೇ ಆಗಿದೆ. ಶರೀರ ಶ್ರಮದ ಮೂಲಕ ಅನುಭವ ಮುಪ್ಪರಿಗೊಂಡು ಅನುಭವ ಸಾಧನೆಗೈಯುವ ಕ್ರಿಯಾಪಥವೂ ಕೂಡ ಕಾಯಕ ತತ್ವದಲ್ಲಿ ಅಡಗಿದೆ. ಕಾಯಕವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ವ್ಯಕ್ತಿಗಳಲ್ಲಿ ಇರುವಂತಹ ತಾರತಮ್ಯ ಭೇದಗಳನ್ನು ಒಡೆದೋಡಿಸುವ ಒಂದು ನೈಜ ಕ್ರಾಂತಿಯಾಗಿ ಹೊರಹೊಮ್ಮಿದುದನ್ನು ನಾವು ಅಂದಿನ ಸಮಾಜದಲ್ಲಿ ಕಾಣಬಹುದಾಗಿದೆ. ಇಂತಹ ಕಾಯಕದ ಅನನ್ಯತೆಯನ್ನು ತರ್ಕಬದ್ಧವಾಗಿ ಎತ್ತಿ ತೋರಿಸುತ್ತದೆ ಬೊಕ್ಕಸದ ಚಿಕ್ಕಣ್ಣನವರ ನುಡಿಕುಸುಮಗಳಾದಂತಹ ವಚನಗಳು. ಚಿಕ್ಕಣ್ಣನವರ ಬರದ ವಚನಗಳಲ್ಲಿ ಬೆಡಗಿನಿಂದ ಕೂಡಿದ ವಚನಗಳು, ವಾಕ್ಯಗಳು, ನಿಗೂಢವಾದಂತಹ ಪದಗಳು ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಇವುಗಳ ಅರ್ಥಗಳನ್ನು ತಿಳಿಯಲು ನಾವು ಆನುಭಾವಿಕರ ವಚನ ವಿಶ್ಲೇಷಣೆಗಳನ್ನು ಆಧರಿಸಬೇಕಾಗುತ್ತದೆ. ಚಿಕ್ಕಣ್ಣನವರ ವಚನಗಳಿಗೆ ವ್ಯಾಖ್ಯಾನ ಬರೆದಿರುವುದು ಅಷ್ಟಾಗಿ ಕಂಡುಬಂದಿಲ್ಲ. ಆದರೂ ಕೂಡ ಒಂದೆರಡು ಬೆಡಗು ತುಂಬಿದ ವಚನಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ. ವಚನ ವ್ಯಾಸಂಗಿಗಳಿಗೆ ಪರಿಚಿತವಿರುವಂತಹ ಇವರ ಒಂದು ಬೆಡಗಿನ ವಚನದ ಮೂಲಕ ಇಂದಿನ ನುಡಿ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ವಚನ ಹೀಗಿದೆ: ಅಂಗದ ಬೊಕ್ಕಸದ ಮಂದಿರಕ್ಕೆ ಚಿದ್ ಘನಲಿಂಗವೆಂಬುದೊಂದು ಬೀಗ, ತ್ರಿಗುಣವೆಂಬ ಮೂರೆಸಳಿನ ಸಿಕ್ಕು, ಒಂದು ಪೂರ್ವಗತಿ, ಒಂದು ಮಧ್ಯಗತಿ, ಒಂದು ಉತ್ತರ ಗತಿಯಾಗಿ ಸಿಕ್ಕಿದವು ಮೂರೆಸಳು. ಈ ಎಸಳಿಗೆ ಘಟ ಒಂದೇ ಒಡಲು, ಎಸಳ ತೆಗೆಯುವುದಕ್ಕೆ ಕೈಯ ಕಾಣೆ, ಪ್ರತಿ ಕೈಗೆ ಎಸಳು ಅಸಾಧ್ಯ ನೋಡ, ಇಂತಿ ಬೀಗದ ಗುಣವ ಬಸವಣ್ಣ ಪ್ರಿಯ ನಾಗರೇಶ್ವರ ಲಿಂಗ, ನೀವೇ ಬಲ್ಲಿರಿ ನೀವೇ ಬಲ್ಲಿರಿ. ಇಲ್ಲಿ ಬೊಕ್ಕಸದ ಚಿಕ್ಕಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಬೊಕ್ಕಸವನ್ನು ಅಂದರೆ ವಜ್ರ, ವೈಡೂರ್ಯ, ಚಿನ್ನ, ಆಭರಣ, ದನ ಕನಕಾದಿಗಳನ್ನು ತುಂಬಿದ ಪೆಟ್ಟಿಗೆಗಳನ್ನು ನೋಡಿಕೊಳ್ಳುವಂತಹ ಕಾಯಕವನ್ನು ಮಾಡುತ್ತಿದ್ದರು. ಹಾಗಾಗಿ ಅವರು ತಮ್ಮ ವಚನಗಳಲ್ಲಿ ಬೊಕ್ಕಸ ಎನ್ನುವ ಪದವನ್ನು ಅಲ್ಲಲ್ಲಿ ಬಳಸಿರುವುದನ್ನು ನಾವು ಕಾಣಬಹುದಾಗಿದೆ.
ಈ ವಚನದಲ್ಲಿಯೂ ಕೂಡ ಅವರು ಬೊಕ್ಕಸದ ಮಂದಿರಕ್ಕೆ ಅಂತ ಹೇಳಿದ್ದಾರೆ. ಅಂದರೆ ದನಕನಕಾದಿ ಪೆಟ್ಟಿಗೆಗಳನ್ನು ಇಡುವ ಕೋಣಿಗೆ ಘನವಾದ ಬೀಗ ಹಾಕಲಾಗಿದೆ. ಆ ಬೀಗಕ್ಕೆ 3 ಎಸಳಿನ ಬೀಗದ ಕೈ ಇದೆ ಎನ್ನುತ್ತಾರೆ. ಅದನ್ನು ಮೇಲೆ ಮಧ್ಯೆ ಕೆಳಗೆ ಹೀಗೆ ಹಾಕಿ ತೆಗೆಯಬೇಕು. ಈ ಎಲ್ಲ ಬೀಗದ ಕೈಗಳಿಂದ ಪೆಟ್ಟಿಗೆಯನ್ನು ತೆಗೆದಾಗ ಆ ಪೆಟ್ಟಿಗೆಯು ತೆರೆಯುತ್ತದೆ ಎನ್ನುತ್ತಾರೆ. ಆದರೆ ಎಲ್ಲರಿಂದಲೂ ಕೂಡ ಈ ಬೀಗವನ್ನು ತೆಗೆಯಲು ಸಾಧ್ಯವಿಲ್ಲ. ಅದು ಭಗವಂತನ ಕೃಪೆಯುಳ್ಳವರಿಗೆ ಮಾತ್ರ ಸಾಧ್ಯ ಎಂದು ಬಿಡುತ್ತಾರೆ. ಇದು ಮೇಲ್ಮುಖ ಅರ್ಥ. ಆದರೆ ಇದರ ನೈಜ ಅರ್ಥತ್ವದ ಕಡೆಗೆ ನಾವು ಸಾಗಿದಾಗ ಅದರ ಅರ್ಥ ವಿಶಾಲವೂ ಬಹಳ ನಿಗೂಢವೂ ಆಗಿರುವುದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಅಂಗದ ಬೊಕ್ಕಸದ ಮಂದಿರಕ್ಕೆ ಚಿದ್ಘನ ಲಿಂಗವೆಂಬುದೊಂದು ಬೀಗ ಎನ್ನುತ್ತಾರೆ. ಅಂದರೆ ಈ ದೇಹವನ್ನು ಚಿಕ್ಕಣ್ಣನವರು ಬೊಕ್ಕಸದ ಮಂದಿರಕ್ಕೆ ಹೋಲಿಸಿದ್ದಾರೆ. ಹೌದು, ಹೇಗೆ ಬೊಕ್ಕಸದಲ್ಲಿ ವಜ್ರ, ವೈಡೂರ್ಯ, ಮುತ್ತು, ರತ್ನ, ಆಭರಣ, ದನಕನಕಾದಿಗಳು ಆ ಮಂದಿರದಲ್ಲಿ ಇರುತ್ತದೋ ಅದೇ ರೀತಿ ಈ ದೇಹದಲ್ಲಿಯೂ ಕೂಡ ಮನಸ್ಸು, ಬುದ್ಧಿ, ಚಿತ್ತ, ಆತ್ಮ, ಇಂದ್ರಿಯಗಳು, ಜೀವ, ಭಾವ, ಚೈತನ್ಯಗಳು, ಸರ್ವಾಚಾರ ಸಂಪತ್ತು, ಹೀಗೆ ಮುತ್ತು ರತ್ನಗಳಷ್ಟೇ ಬೆಲೆ ಬಾಳುವಂತಹದ್ದು ಈ ದೇಹವೆನ್ನುವ ಬೊಕ್ಕಸದಲ್ಲಿದೆ. ಹಾಗಾಗಿ ಇದಕ್ಕೆ ಬೊಕ್ಕಸದ ಮಂದಿರ ಎನ್ನುತ್ತಾರೆ ಚಿಕ್ಕಣ್ಣನವರು. ಈ ಮಂದಿರಕ್ಕೆ ಚಿದ್ಘನ ಲಿಂಗವೆಂಬ ಬೀಗವಿದೆ ಎನ್ನುತ್ತಾರೆ. ಅಂದರೆ ಈ ದೇಹದಲ್ಲಿರುವ ಸಂಪತ್ತನ್ನು ಕಾಪಾಡಿಕೊಳ್ಳಬೇಕೆಂದರೆ ನಾವು ಕೂಡ ಅದಕ್ಕೆ ಬೀಗ ಹಾಕಬೇಕು. ಅದು ಎಂತಹ ಬೀಗ? ಭಗವಂತನ ಚೈತನ್ಯ ಸ್ವರೂಪವನ್ನು ಕಣ್ಮನ ಭಾವಗಳಲ್ಲಿ ತುಂಬಿಕೊಂಡು ಅದರ ಮೂಲಕ ಅವುಗಳನ್ನು ಸರಿಯಾದ ರೀತಿ ರಕ್ಷಣೆ ಮಾಡಿಕೊಂಡು ಕಾಪಾಡಿಕೊಂಡು ಹೋಗಬೇಕು. ಅಂತಹ ಬೀಗವನ್ನು, ಚೈತನ್ಯ ಸ್ವರೂಪ ಬೀಗವನ್ನು ಹಾಕಬೇಕು ಎನ್ನುತ್ತಾರೆ. ಇದನ್ನೇ ಅವರು ಭಗವಂತನೆಂಬ ರಕ್ಷಣಾತ್ಮಕ ಬೀಗವನ್ನು ಹಾಕಬೇಕು. ಇನ್ನು ಮುಂದೆ ಹೋಗಿ ಹೇಳುತ್ತಾರೆ, ಆ ಬೀಗದಲ್ಲಿ ತ್ರಿಗುಣವೆಂಬ 3 ಎಸಳಿನ ಸಿಕ್ಕು ಇದೆ ಎನ್ನುತ್ತಾರೆ. ಅಂದರೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಎನ್ನುವ 3 ಹೆಸರುಗಳು ಇದ್ದು ಅವುಗಳಿಗೆ ಕ್ರಿಯಾಗುಣ, ಜ್ಞಾನಗುಣ ಮತ್ತು ಭಾವತ್ವದ ಗುಣ ಎನ್ನುವ 3 ಗುಣಗಳೆಂಬ 3 ಹೆಸರಿನ ಸಿಕ್ಕು ಹಾಕುವಂತಹ ಪ್ರದೇಶ ಈ ದೇಹದಲ್ಲಿ ಇದೆ ಎನ್ನುತ್ತಾರೆ. ಅದು ಪರಬ್ರಹ್ಮ ಸ್ವರೂಪತ್ವದಿಂದ ನೆಲೆಗೊಂಡಿದೆ ಎನ್ನುತ್ತಾರೆ. ಈ ರೀತಿ ನೆಲೆಗೊಂಡಾಗ ಮಾತ್ರ ಈ ದೇಹದಲ್ಲಿನ ಸಂಪತ್ತನ್ನು ಕಾಪಾಡಿಕೊಳ್ಳಲು ಸಾಧ್ಯ ಎನ್ನುವುದು ಬೊಕ್ಕಸದ ಚಿಕ್ಕಣ್ಣನವರ ಅಭಿಪ್ರಾಯವಾಗಿದೆ. ಮುಂದೆ ಆ 3 ಸಿಕ್ಕುಗಳ ಜಾಗ ಎಲ್ಲೆಲ್ಲಿದೆ ಎನ್ನುವುದನ್ನು ವಚನದಲ್ಲಿ ತಿಳಿಸುತ್ತಾರೆ. ಅವರು ಹೇಳುತ್ತಾರೆ, ಒಂದು ಪೂರ್ವಗತಿ, ಒಂದು ಮಧ್ಯಗತಿ, ಮತ್ತೊಂದು ಉತ್ತರಗತಿ ಆಗಿದೆ ಎನ್ನುತ್ತಾರೆ. ಅಂದರೆ ಅದರ ಅರ್ಥ ಈ ಶರೀರವನ್ನು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ, ಹೀಗೆ ಈ 3 ಶರೀರಗಳಲ್ಲಿ ಇಷ್ಟಲಿಂಗವೆಂಬುದನ್ನು ಸ್ಥೂಲ ಶರೀರದಲ್ಲಿಯೂ ಸತ್ಕ್ರಿಯ ಆಚಾರದ ಮೂಲಕ ಸಂಬಂಧಗೊಳಿಸಬೇಕು ಎನ್ನುತ್ತಾರೆ, ಸೇರಿಸಬೇಕು ಅಂತ. ಇದನ್ನೇ ಇಲ್ಲಿ ಪೂರ್ವಗತಿ ಎಂದಿದ್ದಾರೆ. ಇನ್ನು ಸೂಕ್ಷ್ಮ ಶರೀರದಲ್ಲಿ ಪ್ರಾಣಲಿಂಗವೆಂಬುದನ್ನು ಸುಜ್ಞಾನ ಪ್ರಕಾಶದಲ್ಲಿ ನೆಲೆಗೊಳಿಸಬೇಕು ಎನ್ನುತ್ತಾರೆ. ಇದನ್ನೇ ಇಲ್ಲಿ ಮಧ್ಯಗತಿ ಎನ್ನಲಾಗಿದೆ. ಮುಂದೆ ಕಾರಣ ಶರೀರದಲ್ಲಿ ಭಾವಲಿಂಗವನ್ನು ಭಾವ ಪ್ರಕಾಶದಲ್ಲಿ ಮಿಲನಗೊಳಿಸಬೇಕು. ಇದನ್ನೇ ಬೊಕ್ಕಸದ ಚಿಕ್ಕಣ್ಣನವರು ಉತ್ತರಗತಿ ಎನ್ನುತ್ತಾರೆ. ಹೀಗೆ ಕ್ರಿಯಾ, ಜ್ಞಾನ, ಭಾವಗುಣದ ಮೂಲಕ ಇಷ್ಟ ಪ್ರಾಣ ಭಾವಲಿಂಗಗಳನ್ನು ನೆಲೆಗೊಳಿಸಿದಾಗ ಈ ದೇಹದಲ್ಲಿ, ಅಂದರೆ ಈ ಆಚಾರ ಅಂಗದಲ್ಲಿ ಪ್ರಕಾಶತ್ವದ ಗುಣ ನೆಲೆಗೊಳ್ಳುತ್ತದೆ ಎನ್ನುತ್ತಾರೆ. ಆದರೆ ಈ ರೀತಿ ದೇಹದ ಬೀಗವನ್ನು ತೆಗೆದು ಪರಬ್ರಹ್ಮ ಚೈತನ್ಯವನ್ನು ನೋಡುವ ಗುಣ ಎಲ್ಲರಿಂದಲೂ ಸಾಧ್ಯವಾಗದು ಎನ್ನುತ್ತಾರೆ ಬೊಕ್ಕಸದ ಚಿಕ್ಕಣ್ಣನವರು. ಇದಕ್ಕೆ ಸಾಧನೆಯ ಅವಶ್ಯವಿದೆ ಎನ್ನುತ್ತಾರೆ. ಯಾರು ಭಗವಂತನನ್ನು ಧ್ಯಾನಿಸಿ
ಭಗವಂತನ ಗುಣಗಳನ್ನು ಧರಿಸುತ್ತಾರೆಯೋ ಅಂತಹವರು ಮಾತ್ರ ದೇಹದಲ್ಲಿ ಪರಮಾತ್ಮನ ಚಿತ್ಕಳೆಯನ್ನು ನೆಲೆಗೊಳಿಸಿ ಪರಮಾತ್ಮನ ಸ್ವರೂಪಿಯಾಗಬಹುದು ಎನ್ನುತ್ತಾರೆ. ಹೀಗೆ ಬೊಕ್ಕಸದ ಚಿಕ್ಕಣ್ಣನವರು ತಮ್ಮ ಬೆಡಗು ತುಂಬಿದ ವಚನದ ಮೂಲಕ ಸಮಾಜದಲ್ಲಿನ ವ್ಯಕ್ತಿಗಳಿಗೆ ಒಂದು ಅನುಪಮವಾದಂತಹ ಸಂದೇಶವನ್ನು ನೀಡಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿನ ವ್ಯಕ್ತಿಗಳು ಅತ್ತ ಕಡೆಗೆ ಸಾಗುವಂತಹ ಪ್ರಯತ್ನವನ್ನು ಮಾಡಿ ಜೀವನವನ್ನು ಸುಂದರವೂ ಸುಖಮಯವೂ ಆಗಿಸಿಕೊಳ್ಳಬೇಕು ಎನ್ನುವುದು ಚಿಕ್ಕಣ್ಣನವರ ಒಂದು ಸದಾಶಯವಾಗಿದೆ. ಮುಂದಿನ ವಚನದ ವಿಚಾರದ ಕಡೆಗೆ ಹೋಗೋಣ. ವಚನ ಹೀಗಿದೆ: ಗಾಂಧರ್ವಕ್ಕೆ ರಾಗದ ಹೆಸರಿಟ್ಟಂತೆ ಸ್ವರವೊಂದು, ಸಂಚಾರದ ಪರಿ ಬಣ್ಣ ಬೇರಾದಂತೆ, ಗೋವರ್ಣ ಹಲವು ಕ್ಷೀರ ಏಕವರ್ಣವಾದಂತೆ, ಕಾಯಕ ಹಲವಾದಲ್ಲಿ ಮಾಡುವ ಮಾಟ, ಶರಣರೊಳಗಾಟ ಲಿಂಗದ ಒಡನೆ ಕೂಟ, ಇವೆಲ್ಲವೂ ಕೂಡುವ ಏಕವಾಗಿರಬೇಕು. ಬಸವಣ್ಣ ಪ್ರಿಯ ನಾಗರೇಶ್ವರ ಲಿಂಗವನ್ನು ಅರಿಯುವುದಕ್ಕೆ ಎಂದು ಬಿಡುತ್ತಾರೆ. ಇಲ್ಲಿ ಬೊಕ್ಕಸದ ಚಿಕ್ಕಣ್ಣನವರು ಗಂಧರ್ವ ವಿದ್ಯೆಯ ಬಗ್ಗೆ ಮಾತನಾಡುತ್ತಾರೆ. ಗಂಧರ್ವ ವಿದ್ಯೆ ಎಂದು ಸಂಗೀತ ಮತ್ತು ನೃತ್ಯವನ್ನು ಕರೆಯಲಾಗಿದೆ. ಗಂಧರ್ವರನ್ನು ಸ್ವರ್ಗಲೋಕದ ಗಾಯಕರು ಎಂದು ಪುರಾಣಗಳಲ್ಲಿ ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಬೊಕ್ಕಸದ ಚಿಕ್ಕಣ್ಣನವರು ಹೇಳುತ್ತಾರೆ, ಸಂಗೀತದಲ್ಲಿ ಸ ರಿ ಗ ಮ ಪ ದ ನಿ ಎನ್ನುವ ಸಪ್ತಸ್ವರಗಳು ಮಾತ್ರ ಇವೆ. ಹೀಗೆ ಸಪ್ತಸ್ವರಗಳನ್ನು ಆರೋಹ ಮತ್ತು ಅವರೋಹಗಳಲ್ಲಿ ವಿಶೇಷ ರೀತಿಯಲ್ಲಿ ವಿಧ ವಿಧವಾಗಿ ಸಂಯೋಜನೆಗೊಳಿಸುವ ಮೂಲಕ ಅನೇಕ ರಾಗಗಳು ಉಗಮವಾಗಿದೆ. ಅಂದರೆ ಸಪ್ತಸ್ವರಗಳ ಸಂಚಾರದ ಸಂಯೋಜನೆಯಿಂದ ಅನೇಕ ರಾಗಗಳು ಉತ್ಪತ್ತಿಯಾಗಿದೆ. ಹೀಗೆ ಸ್ವರ ಸಂಚಾರದಿಂದ ರಾಗದ ಪರಿ ಬದಲಾದರೂ ಕೂಡ ಸ್ವರಗಳು ಮಾತ್ರ ಬದಲಾಗುವುದಿಲ್ಲ, ಅವು ಅವೇ ಎನ್ನುತ್ತಾರೆ ಶರಣ ಬೊಕ್ಕಸದ ಚಿಕ್ಕಣ್ಣನವರು. ಹಾಗೆಯೇ ಮುಂದೆ ಹೇಳುತ್ತಾರೆ, ವಿಧ ವಿಧವಾದಂತಹ ಬಣ್ಣದಿಂದ ಕೂಡಿದಂತಹ ಹಸುಗಳಿವೆ, ಆದರೆ ಆ ಹಸುಗಳು ನೀಡುವಂತಹ ಹಾಲಿನ ಬಣ್ಣ ಮಾತ್ರ ಬಿಳಿಯ ಬಣ್ಣದ್ದೇ ಆಗಿರುತ್ತದೆ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ರಾಗಗಳು ಬೇರೆಯಾದರೂ ಸ್ವರಗಳು ಒಂದೇ, ಹಸುಗಳ ಬಣ್ಣ ಬೇರೆ ಬೇರೆಯಾದರೂ ಅದರ ಹಾಲಿನ ಬಣ್ಣ ಒಂದೇ. ಅದೇ ರೀತಿ ನಾವು ಮಾಡುವ ಕಾಯಕ ಬೇರೆ ಬೇರೆ ಆಗಿರಬಹುದು, ವಿಧ ವಿಧವಾಗಿರಬಹುದು. ಅದರಲ್ಲಿನ ದೇಹ, ಮನ, ಬುದ್ಧಿ, ಕೌಶಲ್ಯಗಳ ಬಳಕೆ ಇವು ಕೂಡ ವಿಧ ವಿಧವಾಗಿರಬಹುದು. ಇದರರ್ಥ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಹೀಗೆ 4 ಬಗೆಯ ಮೂಲಕ ಕಾಯಕದಲ್ಲಿ ತೊಡಗಿಸಿಕೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಇದನ್ನೇ ಚಾತುರ್ವರ್ಣ ವ್ಯವಸ್ಥೆ ಎನ್ನಲಾಗಿದೆ. ಈ ಚತುರ್ವರ್ಣ ವ್ಯವಸ್ಥೆ ಜನ್ಮಧಾರಿತವಲ್ಲ, ಅದು ಹುಟ್ಟಿನಿಂದೇ ಬರುವಂತಹದ್ದಲ್ಲ, ಅದು ಗುಣ ಮತ್ತು ಕರ್ಮಧಾರಿತವಾದುದು ಎನ್ನುತ್ತಾರೆ ಚಿಕ್ಕಣ್ಣನವರು. ಹೀಗೆ ಯಾವುದೇ ಕರ್ಮ ವ್ಯವಸ್ಥೆಯಲ್ಲಿ ವ್ಯಕ್ತಿ ತೊಡಗಿಸಿಕೊಂಡಿದ್ದರೂ ಸ್ವರ ಒಂದೇ ಆದಂತೆ, ಬಣ್ಣ ಹಲವು ಆದರೂ ಹಾಲಿನ ಬಣ್ಣ ಒಂದೇ ಇರುವಂತೆ, ಪೂಜಿಸುವ ವಸ್ತು, ಧ್ಯಾನಿಸುವ ಮನ ಒಂದೇ ಆಗಿರಲಿ ಎನ್ನುತ್ತಾರೆ. ಆಗ ಮಾತ್ರ ಭಗವಂತನಲ್ಲಿ ಕೂಡಬಹುದು ಎನ್ನುವುದು ಚಿಕ್ಕಣ್ಣನವರ ಅಭಿಪ್ರಾಯವಾಗಿದೆ. ಹೀಗೆ ಚಿಕ್ಕಣ್ಣನವರು ಹಲವು ರಾಗ ಹುಟ್ಟಿಸುವ ಸಂಗೀತದ ಸ್ವರಗಳಂತೆ, ವಿಭಿನ್ನ ಬಣ್ಣದ ಹಸುಗಳು ಕೊಡುವ ಹಾಲಿನಂತೆ, ಕಾಯಕಗಳು ಹಲವಿದ್ದರೂ ಮುಕ್ತಿಯೆಡೆಗೆ ಸಾಗುವ ಮಾರ್ಗ ಒಂದೇ ಎಂದು ನಿಜ ಸತ್ಯವನ್ನು ಈ ವಚನದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು ವಚನದ ವಿಚಾರದ ಕಡೆಗೆ ಸಾಗೋಣ. ವಚನ ಹೀಗಿದೆ: ಎಲ್ಲರ ಪರಿಯಲ್ಲ ಎನ್ನ ಹೂಳಿಗ, ಬಸವಣ್ಣ ಚನ್ನಬಸವಣ್ಣ ಕೊಟ್ಟ ಕಾಯಕ, ಸತ್ಕ್ರಿಯೆಂಬ ಅರಸಿಯ ಅಪಮಾನಕ್ಕೆ, ಲೌಕಿಕಕ್ಕೆ, ಬೊಕ್ಕಸದ ಭಂಡಾರಕ್ಕೆ, ಈ ವರ್ತಕ ಶುದ್ಧವಾದ ಮತ್ತೆ ಒಳಗಣ ಮುತ್ತು, ಬೆಳಗುವ ರತ್ನ, ಥಳ ಥಳಿಸುವ ವಜ್ರ,
ಈ ಕಾಯಕದ ಹೊಲಬ ಕೊಟ್ಟ ಮತ್ತೆ ಕಳವಿನಿಸಿಲ್ಲದಿರಬೇಕು. ಬಸವಣ್ಣ ಪ್ರಿಯ ನಾಗರೇಶ್ವರ ಲಿಂಗವನ್ ಅರಿಯಬಲ್ಲಡೆ, ನಾಗರೇಶ್ವರ ಲಿಂಗವನ್ ಅರಿಯಬಲ್ಲಡೆ. ಇಲ್ಲಿ ಶರಣ ಬೊಕ್ಕಸದ ಚಿಕ್ಕಣ್ಣನವರು ಕಾಯಕದ ಬಗ್ಗೆ ತಮ್ಮ ವಿಚಾರವನ್ನು ವಚನದಲ್ಲಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಎನ್ನ ಕಾಯಕವಿದೆ, ಆ ಕಾಯಕ ಬೇರೆಯವರಂತೆ ಅಲ್ಲ, ಎನ್ನ ಕಾಯಕದ ವಿಷಯವೇ ಬೇರೆ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಎನ್ನದು ಭಕ್ತಿ ಭಂಡಾರಿ ಗುರು ಬಸವಣ್ಣನವರು ಮತ್ತು ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಕೊಟ್ಟ ಕಾಯಕವನ್ನು ನಾನು ನಿಷ್ಠೆಯಿಂದ ಮಾಡುತ್ತಿದ್ದೇನೆ ಎನ್ನುತ್ತಾರೆ. ಹೌದು, ಬಸವಣ್ಣನವರು ಗುರು ಸ್ವರೂಪವಾಗಿ ಬಂದು ಎಲ್ಲರಿಗೂ ಕೂಡ ಸತ್ಕ್ರಿಯ ಆಚಾರವನ್ನು ಕೊಟ್ಟಿದ್ದಾರೆ, ಸದಾಚಾರವನ್ನು ಕೊಟ್ಟಿದ್ದಾರೆ. ಅಂತೆಯೇ ಚನ್ನಬಸವಣ್ಣನವರು ಜ್ಞಾನ ಸ್ವರೂಪಿಯಾಗಿ ಬಂದು ಅರಿವಿನ ಆಚಾರದ ಸಂಬಂಧವನ್ನು ಕೊಟ್ಟಿದ್ದಾರೆ, ನೀಡಿದ್ದಾರೆ. ಹೀಗೆ ಸದಾಚಾರ, ಜ್ಞಾನಾಚಾರ, ಶಿವಾಚಾರಗಳ ಮೂಲಕ ಲಿಂಗ ಆಚಾರವನ್ನು ಪಾಲಿಸಿ ಭೃತ್ಯ ಆಚಾರಿಯಾಗಿ ಸಮಾಜದೊಳಗೆ ಸೇರಿ ಭಗವಂತ ಮೆಚ್ಚುವ ಕಾಯಕದಲ್ಲಿ ಆನು ತೊಡಗಿಸಿಕೊಂಡಿದ್ದೇನೆ ಎನ್ನುತ್ತಾರೆ ಬೊಕ್ಕಸದ ಚಿಕ್ಕಣ್ಣನವರು. ಇಂತಹ ಊಳಿಗದಲ್ಲಿ ನಾನಿದ್ದೇನೆ ಎಂದು ಹೇಳುವ ಮೂಲಕ ನನ್ನ ಊಳಿಗದ ಪರಿ ಬೇರೆ ಎನ್ನುತ್ತಾರೆ ಚಿಕ್ಕಣ್ಣನವರು. ಇಂತಹ ಊಳಿಗ ಸಮಾಜದ ಎಲ್ಲರ ಊಳಿಗವಾಗಬೇಕು. ಎಲ್ಲರ ಕಾಯಕ ಇಂತಹ ನಿಷ್ಕಲ್ಮಶ ಕಾಯಕವಾಗಬೇಕು. ಆಗ ಸಮಾಜ ಶಾಂತ ಸಮಾಜವಾಗುತ್ತದೆ, ಸಮಾಧಾನವನ್ನೊಳಗೊಂಡಂತಹ ತೃಪ್ತಿದಾಯಕ ಸಮಾಜವಾಗುತ್ತದೆ ಎನ್ನುವುದು ಚಿಕ್ಕಣ್ಣನವರ ಆಶಯವಾಗಿದೆ. ಕನಿಷ್ಠ, ನೀಚ, ಉನ್ನತ, ಶ್ರೀಮಂತ, ಬಡವ ಎನ್ನುವುದು ತೊಲಗಿ ಸರ್ವ ಸಮಾಜ ಏಕತಾ ಸಮಾಜವಾಗಬೇಕು ಎನ್ನುವುದು ಅವರ ಅಭಿಪ್ರಾಯವಾಗಿದೆ. ಚಿಕ್ಕಣ್ಣನವರು ವಚನದಲ್ಲಿ ಮುಂದುವರಿದು ಹೇಳುತ್ತಾರೆ, ಎನ್ನದು ಶರಣಸತಿ ಲಿಂಗಪತಿ ಎನ್ನುವಂತಹ ಭಾವ. ಹಾಗಾಗಿ ಲಿಂಗವೆಂಬ ಗಂಡನಿಗೆ ಶರಣನೆಂಬ ಸತಿಯಾಗಿ ಸತ್ ಕ್ರಿಯೆಯನ್ನು ಆಚರಿಸಿ ಅಪಮಾನವಾಗದಂತೆ ಆನು ನಡೆದುಕೊಳ್ಳುತ್ತೇನೆ. ಲೌಕಿಕದಲ್ಲಿ ಇದ್ದರೂ ಲೌಕಿಕದ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳದೆ ಆಧ್ಯಾತ್ಮ ಕ್ರಿಯೆಗಳಲ್ಲಿ ತೊಡಗಿಸಿಕೊಂಡು ಪಾರಮಾರ್ಥ ಚಿಂತನೆಯನ್ನು ಮಾಡುತ್ತಾ ಬೊಕ್ಕಸದ ಭಂಡಾರಕ್ಕೆ ಚ್ಯುತಿ ಬರದ ಹಾಗೆ ನಡೆದುಕೊಂಡು ಶುದ್ಧಾತ್ಮನಾಗಿರುತ್ತೇನೆ ಎನ್ನುತ್ತಾರೆ ಬೊಕ್ಕಸದ ಚಿಕ್ಕಣ್ಣನವರು. ಎಂತಹ ವಿಶಾಲವಾದಂತಹ ಆಲೋಚನೆ. ಮುಂದೆ ಹೇಳುತ್ತಾರೆ, ಎನ್ನ ಶುದ್ಧಾತ್ಮವೇ ಮುತ್ತು ನೋಡ ಎನ್ನುತ್ತಾರೆ, ಎನ್ನ ಜ್ಞಾನದ ಬೆಳಕೆ ಬೆಳಗುವ ರತ್ನ ನೋಡ ಎನ್ನುತ್ತಾರೆ. ಕಾಯಕದಿಂದ ಶುದ್ಧಗೊಂಡಂತಹ ಈ ದೇಹವೇ ವಜ್ರ ದೇಹ ಎಂದು ಬಿಡುತ್ತಾರೆ. ಇಂತಹ ಕಾಯದಿಂದ ಜ್ಞಾನದ ಬೆಳಕಿನ ಮೂಲಕ ಮಾಡುವಂತಹ ಶುದ್ಧಾತ್ಮದ ಕಾಯಕವ ಮಾಡಿ ಕಾಯಕದಿಂದ ಬಂದುದನ್ನು ಸಂಗ್ರಹಿಸಿಕೊಳ್ಳದೆ ಕಳ್ಳತನ ಮಾಡದೆ ಅದನ್ನು ಗುರು ಲಿಂಗ ಜಂಗಮಕ್ಕೆ ತಾನು ಮನ ಧನದ ಮೂಲಕ ದಾಸೋಹ ಮಾಡುತ್ತಾ ಸಮಾಜಕ್ಕೆ ಬೆಳಕಿನ ಕಿರಣವಾಗಿದ್ದೇನೆ ಎನ್ನುತ್ತಾರೆ ಬೊಕ್ಕಸದ ಚಿಕ್ಕಣ್ಣನವರು. ಬೊಕ್ಕಸದ ಚಿಕ್ಕಣ್ಣನವರು ಹೀಗೆ ತಾನು ಮನ ಧನದ ಮೂಲಕ ದಾಸೋಹ ಮಾಡುತ್ತಾ ಸಮಾಜಕ್ಕೆ ಬೆಳಕಿನ ಕಿರಣವಾಗಬೇಕು. ಹೀಗೆ ಮಾಡಿದಾಗ ಮಾತ್ರ ನಾವು ಭಗವಂತನಡೆಗೆ ಸಾಗಬಹುದು ಎನ್ನುತ್ತಾರೆ ಚಿಕ್ಕಣ್ಣನವರು. ಚಿಕ್ಕಣ್ಣನವರ ಕಾಯಕದ ಬಗೆಗಿನ ಚಿಂತನೆಯನ್ನು ಗಮನಿಸಿದಾಗ ಅವರು ಕಾಯಕ್ಕೆ ನೀಡಿದಂತಹ ಮಹತ್ವವನ್ನು, ಮೌಲ್ಯವನ್ನು ನಾವು ವಚನಗಳಲ್ಲಿ ಕಾಣಬಹುದಾಗಿದೆ. ಪ್ರಸ್ತುತ ಸಮಾಜದಲ್ಲಿ ಕಾಯಕವನ್ನು ದುರ್ಬಳಕೆಗೆ ಬಳಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಭ್ರಷ್ಟ ಕಾಯಕದ ಮೂಲಕ ಅತಿಯಾದ ಸಂಗ್ರಹ ಮಾಡಿಕೊಳ್ಳುವಂತಹ ಬುದ್ಧಿ ಎಲ್ಲರಲ್ಲೂ ಬೆಳೆಯುತ್ತಿರುವುದು ಸಮಾಜ ಅಧೋಗತಿಗೆ ಸಾಗುತ್ತಿರುವುದನ್ನು ಸೂಚಿಸುತ್ತದೆ. ಬೊಕ್ಕಸದ ಚಿಕ್ಕಣ್ಣನವರ ವಚನವನ್ನು ಸರಿಯಾಗಿ ಓದಿ ಅರಿತು ಅತ್ಯಂತ ಶುದ್ಧವಾದಂತಹ ಕಾಯಕವನ್ನು ಆಚರಿಸಿದಲ್ಲಿ ಕಾಯಕದ ಮೌಲ್ಯ ಹೆಚ್ಚಾಗುತ್ತದೆ, ಸಮಾಜದ ಮೌಲ್ಯವೂ ಕೂಡ ಅತ್ಯಂತ ಹಿರಿದಾಗುತ್ತದೆ. ಮತ್ತೊಂದು ವಚನವನ್ನು ಗಮನಿಸೋಣ. ವಚನ ಹೀಗಿದೆ,
ಗುರುವಾದಡೆ ಭೃತ್ಯರ ಚಿತ್ತವನ್ನರಿಯಬೇಕು. ಲಿಂಗವಾದಡೆ ಅರ್ಚಕನ ಚಿತ್ತದಲ್ಲಿ ಅಚ್ಚೊತ್ತಿತಂತಿರಬೇಕು. ಜಂಗಮವಾದಡೆ ಉತ್ಪತ್ತಿ ಸ್ಥಿತಿ ಲಯದ ಗೊತ್ತ ಮೆಟ್ಟದೆ ನಿಶ್ಚಿಂತನಾಗಿರಬೇಕು. ಬಹಳ ಸುಂದರ ವಿಚಾರ. ಇಂತಿ ತ್ರಿವಿಧ ಲಿಂಗ ತ್ರಿವಿಧಾರ್ಪಣಕ್ಕೆ ಒಳಗಾಗಿ, ತ್ರಿವಿಧಾಂಗ ತ್ರಿವಿಧಾರ್ಪಣಕ್ಕೆ ಒಳಗಾಗಿ, ತ್ರಿವಿಧಾಂಗ ತ್ರಿವಿಧ ಮೊಲಕ್ಕೆ ಹೊರಗಾಗಿ, ತ್ರಿವಿಧಾತ್ಮ ತ್ರಿವಿಧ ಅರಿವಿನಲ್ಲಿ ಕರಿಗೊಂಡು ವಿಶ್ವಾಸಕ್ಕೆ ಎಡದೆರಪಿಲ್ಲದೆ ತನ್ಮಯ ಮೂರ್ತಿ ತಾನಾದ ನಿಜೈಕ್ಯಂಗೆ ರಾಗ ವಿರಾಗವಿಲ್ಲ, ಪುಣ್ಯ ಪಾಪವಿಲ್ಲ, ಕರ್ಮ ನಿಕರ್ಮವಿಲ್ಲ, ಇಂತಿ ಭಿನ್ನ ಭಾವ ಭೇದವೇ ಇಲ್ಲ. ಬಸವಣ್ಣ ಪ್ರಿಯ ನಾಗರೇಶ್ವರ ಲಿಂಗವನ್ ಅರಿದ ಶರಣ, ನಾಗರೇಶ್ವರ ಲಿಂಗವನ್ ಅರಿದ ಶರಣ. ಈ ವಚನದಲ್ಲಿ ಶರಣ ಬೊಕ್ಕಸದ ಚಿಕ್ಕಣ್ಣನವರು ಗುರು, ಲಿಂಗ, ಜಂಗಮ ಇವು ಹೇಗಿರಬೇಕು ಎನ್ನುವುದನ್ನು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಗುರು ಯಾರು ಅತ್ಯಂತ ವಿನಯ, ವಿಧೇಯತೆ, ವಿನಮ್ರತೆ, ಶರಣುಭಾವದಿಂದ ಕೂಡಿರುತ್ತಾನೋ ಅಂತಹ ಶಿಷ್ಯನ ಮನವನ್ನು ಅರಿತು ಅವನಿಗೆ ತನ್ನೆಲ್ಲ ಶಕ್ತಿಯನ್ನು ಧಾರೆ ಎರಬೇಕು ಎನ್ನುತ್ತಾರೆ. ಇನ್ನು ಲಿಂಗ ಎಂದರೆ ಭಗವಂತನ ಚಿತ್ಕಳೆ. ಅದು ಹೇಗಿರಬೇಕು? ಯಾರು ಭಗವಂತನನ್ನು ಪೂಜಿಸಿ ಧ್ಯಾನಿಸಿ ಅವನಲ್ಲೇ ತನ್ನ ಎಲ್ಲ ಸರ್ವಸ್ವವನ್ನು ಲೀನ ಮಾಡಿಕೊಂಡಿರುತ್ತಾನೋ, ಸಂಯೋಗ ಮಾಡಿಕೊಂಡಿರುತ್ತಾನೋ, ಅವನಲ್ಲಿ ಭಗವಂತ ಅವನ ಹೃದಯದಲ್ಲಿ, ಅವನ ಮನದಲ್ಲಿ, ಅವನ ಭಾವದಲ್ಲಿ ಸದಾ ನೆಲೆಗೊಂಡಂತಿರಬೇಕು ಎನ್ನುತ್ತಾರೆ. ಇನ್ನು ಜಂಗಮವಾದಡೆ ಅಂದರೆ ಸಮಾಜಕ್ಕಾಗಿ ತನ್ನನ್ನೇ ತಾನು ಅರ್ಪಿಸಿಕೊಂಡಂತಹವನಿಗೆ ಹೇಗಿರಬೇಕು? ಉತ್ಪತ್ತಿ ಸ್ಥಿತಿ ಲಯದ ಗೊತ್ತ ಮೆಟ್ಟದೆ ನಿಶ್ಚಿಂತನಾಗಿರುವಂತಹ ಸ್ಥಿತಿಯಡೆಗೆ ಅವ ಸಾಗಬೇಕು ಎನ್ನುತ್ತಾರೆ. ಅಂದರೆ ಜಂಗಮನಲ್ಲಿ ಸಮಾಜದಿಂದ ನನ್ನ ವೈಯಕ್ತಿಕ ಜೀವನಕ್ಕೆ ಏನು ಬರುತ್ತಿದೆ ಎಂದು ಚಿಂತಿಸದೆ, ಇದರಿಂದ ನನ್ನ ಮುಂದಿನ ಬದುಕಿಗೆ ಏನು ಉಳಿಯುತ್ತದೆ ಎಂದು ಭಾವಿಸದೆ, ಯಾವುದಕ್ಕಾಗಿ ನನ್ನ ಜೀವ ಮತ್ತು ಜೀವನವನ್ನು ಸವೆಸಬೇಕು ಎಂದು ಪ್ರಶ್ನೆ ಮಾಡಿಕೊಳ್ಳದೆ, ಇಂತಹ ಮನಸ್ಥಿತಿಯನ್ನು ಹೊಂದದೆ ನನ್ನನ್ನು ಭಗವಂತ ಈ ಸಮಾಜಕ್ಕಾಗಿ ಕಳುಹಿಸಿದ್ದಾನೆ, ಸಮಾಜಕ್ಕಾಗಿ ಏನನ್ನಾದರೂ ನನ್ನಿಂದ ನೀಡಬೇಕು, ಮಾಡಬೇಕು, ಸಮಾಜ ಏನೇ ಕೊಡಲಿ ಕೊಡದೇ ಇರಲಿ ಅದೆಲ್ಲವೂ ಭಗವಂತನ ಚಿತ್ತ ಎಂದು ಭಾವಿಸಿ ನಿಶ್ಚಿಂತನಾಗಿ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಎಂತಹ ವಿಚಾರ ಚಿಕ್ಕಣ್ಣನವರದು. ಇಂತಹ ಗುರು, ಲಿಂಗ, ಜಂಗಮ ತತ್ವ ಈ ಸಮಾಜಕ್ಕೆ ಬಹಳ ಅವಶ್ಯವಿದೆ. ಇದುವೇ ನಿಜ ಧರ್ಮದ ಉದಯ ಎನ್ನಬಹುದು. ಮುಂದೆ ಹೇಳುತ್ತಾರೆ, ತ್ರಿವಿಧ ಲಿಂಗ ಎಂದರೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಈ ಮೂರೂ ಕೂಡ ದೇಹ, ಮನ, ಭಾವಗಳಲ್ಲಿ ನೆಲೆಗೊಳ್ಳಬೇಕು ಎನ್ನುತ್ತಾರೆ ಚಿಕ್ಕಣ್ಣನವರು. ಅದೇ ರೀತಿ ತ್ರಿವಿಧಾಂಗ ಎಂದರೆ ಮನ, ವಚನ, ಕಾಯ ಎನ್ನುವಂತಹ ತ್ರಿವಿಧವನ್ನು ಅಂದರೆ ಮನಸ್ಸನ್ನು ಭಕ್ತಿಗೂ, ಮಾತನ್ನು ನಾಮಸ್ಮರಣೆಗೂ, ಕಾಯಕವನ್ನು ಪುಣ್ಯ ಕೆಲಸಕ್ಕೂ ಅರ್ಪಿಸಬೇಕು ಎನ್ನುವುದು ಚಿಕ್ಕಣ್ಣನವರ ಚಿಂತನೆಯಾಗಿದೆ. ಹಾಗೆ ಮುಂದೆ ಹೇಳುತ್ತಾರೆ, ತ್ರಿವಿಧ ಮಲಗಳಾದ ಆಣವಮಲ, ಮಾಯಾಮಲ, ಕಾರ್ಮಿಕ ಮಲಗಳೆಂಬ ಅಶುದ್ಧಿಯಿಂದ ಹೊರಗೆ ಬರಬೇಕು ಎನ್ನುತ್ತಾರೆ. ಇನ್ನು ತ್ರಿವಿಧಾತ್ಮ ಎಂದರೆ ಜಾಗ್ರತೆಯ ಸ್ಥಿತಿಯಲ್ಲಿರುವ ವಿಶ್ವಾತ್ಮ, ಸ್ವಪ್ನ ಸ್ಥಿತಿಯಲ್ಲಿರುವ ತೇಜಸ್ಸಾತ್ಮ, ಸುಷುಪ್ತ ಸ್ಥಿತಿಯಲ್ಲಿರುವ ಪ್ರಾಜ್ಞಾತ್ಮ. ಹೀಗೆ ಜಾಗ್ರ, ಸ್ವಪ್ನ, ಸುಷುಪ್ತಿಯ ಮೂರು ಸ್ಥಿತಿಯಲ್ಲಿರುವ ತ್ರಿವಿಧಾತ್ಮವು ತ್ರಿವಿಧ ಅರಿವಿನಲ್ಲಿ ಅಂದರೆ ಶ್ರವಣ, ಮನನ, ನಿಧಿಧ್ಯಾಸನ ಎನ್ನುವ ಅರಿವು ಅಂದರೆ ಗುರುಗಳಿಂದ, ಜ್ಞಾನಿಗಳಿಂದ ಕೇಳಿ ಪಡೆದಂತಹ ಜ್ಞಾನ, ಕೇಳಿದ ವಿಷಯವನ್ನು ಚಿಂತನೆ ಮಾಡುವ ಮೂಲಕ ಸ್ವಗಳಿಸಿದ ಅರಿವು, ಸರಿಯಾದ ಚಿಂತನೆಯನ್ನು ಧ್ಯಾನಿಸಿ ಅದರಲ್ಲೇ ಕರಿಗೊಂಡು ಅದರಂತೆ ಇರುವೆಡೆಗೆ ಸಾಗಿ
ಅದರ ಅನುಭವದಿಂದ ಗಳಿಸಿದಂತಹ ಅರಿವು. ಹೀಗೆ ತ್ರಿವಿಧದ ಅರಿವು ಮೂಡಿ ಅದರಲ್ಲೇ ನೆಲೆಗೊಳ್ಳಬೇಕು. ಹೀಗೆ ಗುರು, ಲಿಂಗ, ಜಂಗಮ ಈ ಜದೊಳಗೆ ಇದ್ದು ಯಾವುದೇ ಅನುಮಾನಕ್ಕೆ ಎಡೆ ಮಾಡದೆ, ವಿಶ್ವಾಸ ನಂಬಿಕೆಗೆ ಮೋಸ ಮಾಡದೆ, ದಿವ್ಯ ಮೂರ್ತಿಯಂತೆ ತನ್ನಲ್ಲೇ ನೆಲೆಗೊಂಡರೆ ಅಂತಹ ವ್ಯಕ್ತಿಗೆ ರಾಗದ್ವೇಷ, ಪುಣ್ಯ ಪಾಪ, ಸಕರ್ಮ ಅಕರ್ಮ ಹೀಗೆ ಯಾವುದೇ ಭಿನ್ನ ಭಾವದ ಸ್ಥಿತಿಗಳಿಲ್ಲದೆ ನಿಶೂನ್ಯನಾಗಿರುತ್ತಾನೆ ಎನ್ನುತ್ತಾರೆ ಚಿಕ್ಕಣ್ಣನವರು. ಎಂತಹ ವಿಚಾರ ಅಡಕಗೊಂಡಿದೆ. ಈ ವಚನವನ್ನು ಗಮನಿಸಿದಾಗ ಬೊಕ್ಕಸದ ಚಿಕ್ಕಣ್ಣನವರ ಆಧ್ಯಾತ್ಮಿಕ ಜ್ಞಾನ ಎಂತಹ ಮೇರುಮಟ್ಟದಲ್ಲಿತ್ತು ಎನ್ನುವುದು ನಮಗೆ ತಿಳಿದು ಬರುತ್ತದೆ. ಇಂತಹ ಉನ್ನತವಾದ ವಿಚಾರಗಳನ್ನು ಇಂದಿನ ಸಮಾಜದಲ್ಲಿನ ಸಾಧಕ ವರ್ಗ ಅರಿವಿನಿಂದ ಗಮನಿಸಬೇಕು. ಗಮನಿಸಿ ಆತ್ತ ಸಾಗುವಂತಹ ಮನಸ್ಥಿತಿಯನ್ನು ಸಾಧಕತ್ವದಿಂದ ಕಲಿಯಬೇಕಿದೆ. ಆಗ ಮಾತ್ರ ಇಂದಿನ ಸಮಾಜವನ್ನು ಅರಿವಿನ ಸಮಾಜದೆಡೆಗೆ ಕೊಂಡೊಯ್ಯಲು ಸಶಕ್ತವಾದ ಮನೋಬಲ, ಆತ್ಮಬಲ ಮೂಡಿ ಬರಲು ಸಾಧ್ಯ. ಆಗ ಮಾತ್ರ ಸಮಾಜವನ್ನು ನಾವು ಕೊಂಡೊಯ್ಯಬಹುದು. ಮತ್ತೊಂದು ವಚನದ ವಿಚಾರವನ್ನು ಗಮನಿಸೋಣ. ಶೀತವುಳ್ಳನ್ನಕ್ಕ ಉಷ್ಣವ ಪ್ರತಿಪಾದಿಸಬೇಕು, ಹಾಗೆಯೇ ಉಷ್ಣವುಳ್ಳನ್ನಕ್ಕ ಶೀತವ ಪ್ರತಿಪಾದಿಸಬೇಕು. ದಿವದಲ್ಲಿ ಎದ್ದು ರಾತ್ರಿಯಲ್ಲಿ ಒರುಗುವನ್ನಕ್ಕರ ಅದ್ವೈತ ಅಸತ್ಯ ನೋಡ. ಇದು ಕಾರಣ ಕ್ರಿಯೆ ಮರೆಯಲಿಲ್ಲ, ಅರಿವು ಶೂನ್ಯವೆಂದು ಬಿಡಲಿಲ್ಲ. ಅದು ಶಿಲೆಯ ಮರೆಯ ಪಾವಕ, ಶಿಲದೊಳಗಿನ ತೈಲ. ಅವರ ಒಲವರದಿಲ್ಲೇ ಕುಲವ ಕಾಣಬೇಕು, ಬಸವಣ್ಣ ಪ್ರಿಯ ನಾಗರೇಶ್ವರ ಲಿಂಗವನ್ ಅರಿಯುವುದಕ್ಕೆ. ಈ ವಚನದ ಮೂಲಕ ಬೊಕ್ಕಸದ ಚಿಕ್ಕಣ್ಣನವರು ಆಧ್ಯಾತ್ಮ ಜೀವನದ ಒಳಹೊರಗನ್ನು ತೋರಿಸಿದ್ದಾರೆ. ಅವರು ಹೇಳುತ್ತಾರೆ, ನಮ್ಮ ಈ ದೇಹಕ್ಕೆ ಶೀತವಾದರೆ ನಾವು ಏನು ಮಾಡುತ್ತೇವೆ? ಈ ದೇಹವನ್ನು ಶಾಖತ್ವದ ಕಡೆಗೆ ಕೊಂಡೊಯ್ಯುತ್ತೇವೆ. ಅದೇ ರೀತಿ ಈ ದೇಹಕ್ಕೆ ಉಷ್ಣ ಪ್ರಕೋಪವಾದರೆ ನಾವು ಏನು ಮಾಡುತ್ತೇವೆ? ಈ ದೇಹವನ್ನು ತಂಪಿನೆಡೆಗೆ ಕರೆದುಕೊಂಡು ಹೋಗಲು ಪ್ರಯತ್ನ ಮಾಡುತ್ತೇವೆ. ಇದು ದೇಹ ಧರ್ಮ. ಹೀಗೆ ನಾವು ಇರಲೇಬೇಕು. ಆಗ ಮಾತ್ರ ಈ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯ, ನಾವು ಉಳಿಯಲು ಸಾಧ್ಯ. ಹಗಲು ರಾತ್ರಿ ಎನ್ನುವುದು ಪ್ರಕೃತಿಯ ನಿಯಮ. ಹಗಲಿನಲ್ಲಿ ಮನುಷ್ಯ ಚೇತನನಾಗಿ ಓಡಾಡಿ ತನ್ನ ಕಾಯಕದಲ್ಲಿ ತೊಡಗಿಸಿಕೊಂಡಿರುತ್ತಾನೆ. ಇನ್ನು ರಾತ್ರಿ ಆದರೆ ಮಲಗಿ ನಿದ್ರಿಸಿ ವಿಶ್ರಾಂತಿ ಹೊಂದಬೇಕೆನ್ನುತ್ತಾನೆ. ಈ ನಿಯಮದಿಂದ ಹೊರಬಂದಲ್ಲಿ ಮನುಷ್ಯನ ಮನಸ್ಸು ಅಯೋಮಯಕ್ಕೆ ಒಳಗಾಗಿ ಹುಚ್ಚನಾಗಬೇಕಾಗುತ್ತದೆ ಎನ್ನುತ್ತಾರೆ ಬೊಕ್ಕಸದ ಚಿಕ್ಕಣ್ಣನವರು. ಇದು ನಿಜ. ಅದೇ ರೀತಿ ದೈವತ್ವದ ಗುಣ ಮನುಷ್ಯನಲ್ಲಿರಬೇಕು. ಅಂದರೆ ದೇವ ಜೀವ ಎರಡೂ ಭೇದ ಇದೆ, ಬೇರೆ ಇದೆ ಎನ್ನುವ ಅರಿವು ಇರಬೇಕು. ಜೀವಾತ್ಮಲ್ಲಿ ಪರಮಾತ್ಮನನ್ನು ಸೇರಿಸಬೇಕೆನ್ನುವಂತಹ ತವಕವಿರಬೇಕು. ನಾವು ಏಕಾಏಕಿ ಅದ್ವೈತದೆಡೆಗೆ ಸಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಹಾಗೆಯೇ ಅದ್ವೈತದೆಡೆಗೆ ಸಾಗಬೇಕಾದಾಗ ಅಹಂ ಬ್ರಹ್ಮಾಸ್ಮಿ, ಅಂದರೆ ನಾನೇ ಬ್ರಹ್ಮ ಎನ್ನುವಂತಹ, ಜಗತ್ ಮಿಥ್ಯ ಬ್ರಹ್ಮ ಸತ್ಯ ಎನ್ನುವಂತಹ ನಿಲುವಿನಡೆಗೆ ಬರಲು ಸಾಧ್ಯವಾಗದು. ಹಾಗಾಗಿ ದ್ವೈತದಿಂದ ಅದ್ವೈತದೆಡೆಗೆ ಸಾಗುವ ಮನಸ್ಥಿತಿ ಇರಬೇಕು. ಅದನ್ನೇ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಎನ್ನಲಾಗಿದೆ. ಈ ವಚನದ ಮೂಲಕ ಸರಳವಾಗಿ ಈ ವಿಚಾರಗಳನ್ನು ತಿಳಿಸಿದ್ದಾರೆ. ವಾಸ್ತವ ಸಂಗತಿ ಅರಿವನ್ನು ಸಮಾಜಕ್ಕೆ ಮೂಡಿಸಿದ್ದಾರೆ. ಹಾಗಾಗಿ ಅವರು ಹೇಳುತ್ತಾರೆ, ಈ ಜಗತ್ತಿಗೆ ಬಂದ ಮೇಲೆ ಕ್ರಿಯೆಯನ್ನು, ಅಂದರೆ ಮಾಡುವ ಉತ್ತಮತ್ವವನ್ನು ಮರೆಯದೆ, ಅರಿವು ಅಂತಿಮವೆಂದು ಭಾವಿಸದೆ ಸದಾ ಜಾಗೃತತ್ವದಿಂದ ನಡೆದು ನುಡಿದು ಸಾಗಬೇಕು. ಭಗವಂತ ಕಲ್ಲಿನೊಳಗಿರುವಂತಹ ಅಗ್ನಿಯಂತೆ, ಎಳ್ಳಿನೊಳಗಿರುವಂತಹ ಎಣ್ಣೆಯಂತೆ ಇರುತ್ತಾನೆ. ಆದರೆ ಅವನ್ನು ನಾವು ನಮ್ಮ ಮನ ನಮ್ಮಲ್ಲಿ ಸದಾ ಇರಬೇಕು ಎಂದುಕೊಳ್ಳುತ್ತೇವೆ. ಹೀಗೆ ಚಿಕ್ಕಣ್ಣನವರ ಅದ್ಭುತವಾದ ಚಿಂತನೆ ಉನ್ನತ ಮಟ್ಟದಲ್ಲಿ ಸಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಇಂತಹ ಚಿಂತನೆಯನ್ನು ಕೇಳುವ ಭಾಗ್ಯ, ಚಿಂತನೆಗಳನ್ನು ಓದುವ ಭಾಗ್ಯ ನಮ್ಮದಾದುದಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಸರ್ವರಿಗೂ ಕೂಡ ಎನ್ನುವ ಮಾತನ್ನು ಹೇಳುತ್ತಾ
ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.